ಎಲ್ಲರೂ ಮಾಂಸಾಹಾರಿಗಳೇ ಆಗಿದ್ರೆ ಮನುಷ್ಯನಿಗೆ ಪ್ರಾಣಿ ಪಕ್ಷಿಗಳು ಸಾಕಾಗ್ತಾ ಇರಲಿಲ್ಲ. ಮನುಷ್ಯನನ್ನೇ ತಿನ್ನೋಕೆ ಶುರು ಮಾಡ್ತಿದ್ದ. ಕೆಲವೊಬ್ರು ಹೇಳ್ತಾ ಇರ್ತಾರೆ, ನೀವೇನಾದ್ರು ಮಾಂಸ ತಿಂದ್ರೆ ಪ್ರಾಣಿಗಳ ಸ್ವಭಾವನೇ ಬಂದ್ಬಿಡುತ್ತೆ. ನೋಡಿ, ಇಲ್ಲಿ ಪ್ರಾಣಿಗಳ ಸ್ವಭಾವ ಮನುಷ್ಯನಿಗೆ ಬರಬೇಕಾಗಿಲ್ಲ, ಆಲ್ರೆಡಿ ಮನುಷ್ಯನಲ್ಲಿ ಪ್ರಾಣಿ ಸ್ವಭಾವ ಇದೆ. ನೋಡಿ, ಇದನ್ನ ಯಾರು ಹೇಳ್ತಾ ಇದ್ದಾರೆ? ಆಕ್ಚುಲಿ ಸಸ್ಯಾಹಾರ ಶ್ರೇಷ್ಠ, ಮಾಂಸಾಹಾರ ಕನಿಷ್ಠ, ಇದನ್ನ ಯಾರು ಹೇಳ್ತಾ ಇದ್ದಾರೆ ಅಂತಂದ್ರೆ, ಆಹಾರ ಅನ್ನೋದೇನಿದೆಯಲ್ಲ ಅದೊಂದು ಸಣ್ಣ ವಿಷಯ. ಅದನ್ನ ಈ ದೇವ್ರ ಮಟ್ಟಿಗೆ ಹೋಲಿಸೋದೇ ಅಲ್ಲ. ಅದು ಮಾಂಸಾಹಾರ ತಿಂದರೆ ದೇವರಿಂದ ದೂರ ಆಗ್ತಾರೆ ಅಂತ ಕೆಲವೊಬ್ರು ಹೇಳ್ತಾ ಇರ್ತಾರೆ. ಇದನ್ನು ಕೇಳಿದ ತಕ್ಷಣ ಕೆಲವೊಬ್ಬರಿಗೆ ಯೋಚನೆ ಬರ್ಬೋದು, ಮತ್ತೇನಪ್ಪ ನಾವು ಇಷ್ಟು ವರ್ಷ ಮಾಂಸ ತಿಂದಿದ್ದೀವಿ, ಹಾಗಾದರೆ ಇಷ್ಟು ವರ್ಷನೂ ಕೂಡ ನಾವು ದೇವರಿಂದ ದೂರ ಇದ್ದೀವ ಅಂತ ಹೇಳಿ. ನೋಡಿ, ಒಂದು ಸತ್ಯ ಹೇಳಬೇಕು ಅಂತಂದರೆ, ಯಾರು ದೇವರಿಂದ ದೂರ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿರೋದು ಆ ಭಗವಂತ. ಇದರಲ್ಲಿ ಏನೆಲ್ಲ ಇದೆಯೋ ಎಲ್ಲವೂ ಆ ಭಗವಂತನ ಅಡಿಯಲ್ಲಿ ಇದ್ದಾವೆ. ನಾವು ಕೂಡ ಆ ಭಗವಂತನ ಅಡಿಯಲ್ಲಿ ಬದುಕ್ತಾ ಇದ್ದೀವಿ. ನಾವು ಏನೆಲ್ಲ ಮಾತಾಡ್ತೀವಿ, ನಾವು ಏನೆಲ್ಲ ಕರ್ಮಗಳನ್ನು ಮಾಡ್ತೀವಿ, ಪ್ರತಿಯೊಂದು ಭಗವಂತನಿಗೆ ಗೊತ್ತಿರುತ್ತೆ. ನಾವು ಅಂತಲ್ಲ, ಈ ಬ್ರಹ್ಮಾಂಡದಲ್ಲಿ ಯಾವುದೆಲ್ಲ ಎಲ್ಲೆಲ್ಲಿದೆಯೋ, ಅದು ಯಾವ್ಯಾವ ಸ್ಥಿತಿಯಲ್ಲಿದೆಯೋ ಎಲ್ಲವೂ ದೇವರಿಗೆ ಗೊತ್ತಿರುತ್ತೆ. ಹಾಗಾಗಿನೇ ನಾವು ದೇವರನ್ನು ಸರ್ವಜ್ಞ ಅಂತ ಹೇಳಿ ಕರಿತೀವಿ. ಈ ಮಾತು ಏನಿದೆ ಅಲ್ವಾ, ಮಾಂಸ ತಿಂದರೆ ದೇವರಿಂದ ದೂರ ಆಗ್ತಾರೆ ಅನ್ನೋದು, ಇದು ವಾಸ್ತವ ಸತ್ಯ ಅಲ್ಲ. ಇದು ನೋಡಿ, ಈ ಒಂದು ಆಹಾರ ಅನ್ನೋದೇನಿದೆ ಅಲ್ವಾ, ನಮಗೆ ಆಹಾರ ಯಾಕೆ ಬೇಕು ಹೇಳಿ? ಅದು ಮಾಂಸಾಹಾರನೇ ಇರಲಿ, ಸಸ್ಯಾಹಾರನೇ ಇರಲಿ, ನಾವು ಇಲ್ಲಿ ಬದುಕಬೇಕು, ನಮ್ಮ ದೇಹಕ್ಕೆ ಶಕ್ತಿ ಬೇಕು, ನಮ್ಮ ಹಸಿವನ್ನು ನಾವು ನೀಗಿಸ್ಕೊಳ್ಬೇಕು. ಹಾಗಾಗಿನೇ ನಾವು ಆಹಾರವನ್ನು ತಿಂತೀವಿ. ಆಹಾರವನ್ನಾಗೇ ನೋಡಬೇಕು. ಇವಾಗ ನೋಡಿ, ಒಂದು ಸಣ್ಣ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಒಂದು ಆಫೀಸಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತಂದರೆ, ಆ ಆಫೀಸರು ನೀನು ಏನು ತಿಂದು ಬಂದ್ಯಪ್ಪ ಅಂತ ಕೇಳೋದಿಲ್ಲ. ನಾವಲ್ಲಿ ಎಷ್ಟು ನ್ಯಾಯವಾಗಿ ಕೆಲಸ ಮಾಡ್ತೀವಿ ಅನ್ನೋದನ್ನು ನೋಡಿ ಆ ಆಫೀಸರ್ ನಮಗೆ ಬೆನ್ನು ತಟ್ತಾನೆ. ನೋಡಿ, ನಾವೇ ಈ ರೀತಿ ಇರಬೇಕಾದ್ರೆ ಇನ್ನು ದೇವರು ಇವನ್ನೆಲ್ಲ ನೋಡ್ತಾನ? ನೀವು ಒಂದು ಆಹಾರ ಪದ್ಧತಿಯನ್ನು ಅಥವಾ ಬಟ್ಟೆ ಉಡೋದನ್ನು ಇದನ್ನೆಲ್ಲ ನೋಡ್ತಾನ? ಖಂಡಿತ ಇಲ್ಲ. ನಾವು ಸ್ವಲ್ಪ ಯೋಚನೆ ಮಾಡಿದ್ರೆ ಇದು ನಮ್ಮ ಮನಸ್ಸೇ ಒಪ್ಪೋದಿಲ್ಲ ಇದನ್ನು. ನೋಡಿ, ಇದೆಲ್ಲ ಹೇಗೆ ಬಂತು ಅಂತಂದರೆ, ಇವಾಗ ಆಧ್ಯಾತ್ಮ ಅಂದರೆ ಏನಾಗ್ಬಿಟ್ಟಿದೆ, ಧರ್ಮ ಅಂದರೆ ಏನಾಗ್ಬಿಟ್ಟಿದೆ ಅಂತಂದರೆ, ಒಂದು ತೋರಿಕೆ ಆಗಿಬಿಟ್ಟಿದೆ ಅಷ್ಟೇ. ತೋರಿಕೆ ಆಗಿಬಿಟ್ಟಿದೆ. ಇವಾಗ ಸಸ್ಯಾಹಾರ ಯಾರು ತಿಂತಾರೋ ಅವರು ಶ್ರೇಷ್ಠರು, ಇಲ್ಲ ಕೇಸರಿ ಬಟ್ಟೆಯನ್ನು ಯಾರು ಹಾಕ್ತಾರೋ ಅವರು ಶ್ರೇಷ್ಠರು, ಇಲ್ಲ ಬಿಳಿ ಬಟ್ಟೆಯನ್ನು ಯಾರು ಹಾಕ್ತಾರೋ ಅವರು ಶ್ರೇಷ್ಠರು, ಗಡ್ಡೆ ಯಾರು ಬಿಡ್ತಾರೋ ಅವರು ಶ್ರೇಷ್ಠವಾದರು, ಮತ್ತು ಟೋಪಿ ಯಾರು ಹಾಕ್ತಾರೋ ಅವರು ದೇವರಿಗೆ ಹತ್ತಿರ ಆದರು, ಮತ್ತು ತಿಲಕ ಯಾರು ಇಡ್ತಾರೋ ಅವರು ದೇವರಿಗೆ ಹತ್ತಿರ ಆದರು. ನೋಡಿ, ಇವೆಲ್ಲ ಏನಿದಾವಲ್ವಾ, ಇವೆಲ್ಲ ಹೊರಗಿನ ವೇಷಭೂಷಣ ಅಷ್ಟೇ, ವೇಷಭೂಷಣ. ಇವಾಗ ಏನಾಗಿದೆ ಅಂದರೆ, ಹೆಚ್ಚಾಗಿ ಕೆಲವರು ಯಾವುದಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಅಂತಂದರೆ, ಹೊರಗಿನ ವೇಷಭೂಷಣಕ್ಕೆ, ಅಂತರಂಗಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ. ಹಾಗಾಗಿನೇ ಇವತ್ತು ಈ ಒಂದು ವಿಚಾರ ತುಂಬ ಸ್ಪ್ರೆಡ್ ಆಗ್ತಾ ಇದೆ. ನೋಡಿ, ಇದನ್ನು ಯಾರು ಹೇಳ್ತಾ ಇದ್ದಾರೆ? ಆ್ಯಕ್ಚುಲಿ ಸಸ್ಯಾಹಾರ ಶ್ರೇಷ್ಠ, ಮಾಂಸಾಹಾರ ಕನಿಷ್ಠ, ಇದನ್ನು ಯಾರು ಹೇಳ್ತಾ ಇದ್ದಾರೆ ಅಂತಂದರೆ, ಧರ್ಮದ ವೇಷಭೂಷಣವನ್ನು ಯಾರು ಹಾಕೊಂಡಿರ್ತಾರಲ್ವ ಅವರು ಇಂಥ ವಿಷಯಗಳನ್ನು ಹೇಳ್ತಾ ಇರ್ತಾರೆ. ನಾವು ಮೊದಲೇ ಏನು ಅಂದ್ಕೊಂಡಿರ್ತೀವಿ, ಯಾರಾದರೂ ಸ್ವಲ್ಪ ಧಾರ್ಮಿಕವಾಗಿ ಚೆನ್ನಾಗಿ ಬಟ್ಟೆ ಹಾಕ್ಕೊಂಡು, ರುದ್ರಾಕ್ಷಿ ಹಾಕ್ಕೊಂಡು, ನಾಮ ಹಾಕ್ಕೊಂಡು ಬಿಟ್ಟರೆ ನಾವು ಅವ್ರನ್ನ ಅಯ್ಯೋ ಇವರು ದೇವರ ಪುರುಷರು ಅಂತ ಹೇಳಿ ನಂಬಿಬಿಡ್ತೀವಿ. ಹೀಗಿರುವಾಗ ಅವ್ರ ಬಾಯಲ್ಲಿ ಇಂಥ ಮಾತುಗಳು ಬಂತು ಅಂತಂದರೆ, ಹೌದಲ್ವಾ, ಇವ್ರು ಹೇಳೋದು ಸತ್ಯ ಇರಬೇಕಲ್ವಾ ಅಂತ ಹೇಳಿ ಸಡನ್ನಾಗಿ ನಂಬಿಬಿಡ್ತೀವಿ. ನೋಡಿ, ಆಧ್ಯಾತ್ಮ ಅಂದರೆ ಹೊರಗಿನ ವೇಷಭೂಷಣ ಅಷ್ಟೇ ಅಲ್ಲ, ಅದು ನಮ್ಮ ಅಂತರಂಗಕ್ಕೆ ಸಂಬಂಧಪಟ್ಟಿದ್ದು. ವ್ಯಕ್ತಿ ಒಳಗಿನಿಂದ ಬದಲಾಗಬೇಕು, ಅವನು ಒಳಗಿನಿಂದ ಇರಬೇಕು ಶುದ್ಧತೆ ಅನ್ನೋದು. ನೋಡಿ, ಇವತ್ತು ನಾವು ಮಾಂಸಾಹಾರನೇ ತಿಂದ್ರು, ಸಸ್ಯಾಹಾರನೇ ತಿಂದ್ರು, ಇವತ್ತು ನಾವು ಊಟ ಮಾಡಿದ್ರು ನೆಕ್ಸ್ಟ್ ಡೇ ಅದು ನಮ್ಮ ದೇಹದಲ್ಲಿ ಇರೋದಿಲ್ಲ. ಅದು ಕೆಲವೊಬ್ರು ಹೇಳ್ತಾ ಇರ್ತಾರೆ, ನೀವೇನಾದ್ರು ಮಾಂಸ ತಿಂದರೆ ನಿಮಗೆ ಪ್ರಾಣಿಗಳ ಸ್ವಭಾವನೇ ಬಂದ್ಬಿಡುತ್ತೆ, ಪ್ರಾಣಿಗಳನ್ನು ತಿಂದರೆ ಪ್ರಾಣಿಗಳ ಸ್ವಭಾವನೇ ಬಂದ್ಬಿಡುತ್ತೆ ಅಂತ ಹೇಳಿ. ನೋಡಿ, ಇಲ್ಲಿ ಪ್ರಾಣಿಗಳ ಸ್ವಭಾವ ಮನುಷ್ಯನಿಗೆ ಬರಬೇಕಾಗಿಲ್ಲ, ಆಲ್ರೆಡಿ ಮನುಷ್ಯನಲ್ಲಿ ಪ್ರಾಣಿ ಸ್ವಭಾವ ಇದೆ. ಮನುಷ್ಯ ಹೇಗೆಂದರೆ ಅರ್ಧ ಪ್ರಾಣಿ ಅರ್ಧ ಮನುಷ್ಯ. ನೋಡಿ, ಪ್ರಾಣಿಗೂ ಮತ್ತು ಮನುಷ್ಯರಿಗೂ ಇರೋ ಒಂದು ವ್ಯತ್ಯಾಸ ಏನು ಅಂತಂದರೆ, ನಮಗೂ ಊಟ, ನಿದ್ದೆ, ಕಾಮ ಮತ್ತು ಫ್ಯಾಮಿಲಿ, ಎಮೋಷನ್ಸ್ ಇವೆಲ್ಲ ನಮಗೂ ಇದ್ದಾವೆ. ಅದೇ ರೀತಿಯಲ್ಲಿ ಪ್ರಾಣಿಗಳಿಗೂ ಕೂಡ ಇದ್ದಾವೆ. ನಮ್ಮಲ್ಲಿ ಸ್ಪೆಷಾಲಿಟಿ ಏನು ಅಂತಂದರೆ, ನಾವು ಆಲೋಚನೆ ಮಾಡ್ತೀವಿ, ಸರಿ ಯಾವುದು ತಪ್ಪು ಯಾವುದು ಅನ್ನೋದನ್ನು ಅರ್ಥ ಮಾಡ್ಕೊತೀವಿ. ಮತ್ತು ವಿಜ್ಞಾನದಲ್ಲಿ ಮತ್ತು ಕಲೆಯಲ್ಲಿ ನಾವು ಅದಕ್ಕೇ ಮುಂದೆ ಇದ್ದೀವಿ. ಏನಕ್ಕೆ ಅಂತಂದರೆ, ನಮ್ಮಲ್ಲಿ ಏನೋ ಒಂದು ಚೇತನ ಇದೆ, ದೇವರು ನಮ್ಮಲ್ಲಿ ಅದು ಒಂದು ಇಟ್ಟಿದ್ದಾನೆ. ಹಾಗಾಗಿನೇ ನಾವು ಇವತ್ತು ದೇವರು ಧರ್ಮ ಅಂತ ಹೇಳಿ ಬದುಕ್ತಾ ಇದ್ದೀವಿ. ಪ್ರಾಣಿಗಳು ನಮ್ಮ ಥರ ಹಾಗೆ ಬದುಕೋದಿಲ್ಲ. ಯಾವ ವ್ಯಕ್ತಿ
ಈ ಒಂದು ಸತ್ಯವನ್ನು ಅರಿತು, ದೇವರನ್ನು ಅರಿತು, ಎಲ್ಲರನ್ನು ಸಮನಾಗಿ ಕಾಣ್ತಾನೋ, ಎಲ್ಲರನ್ನು ಸಮನಾಗಿಯೇ ಪ್ರೀತಿಸ್ತಾನೋ, ಅವ್ರ ಮೇಲೆ ಕರುಣೆ ತೋರಿಸ್ತಾನೋ, ಅವನು ನಿಜವಾದ ಮನುಷ್ಯ ಆಗ್ತಾನೆ. ಯಾಕಂದರೆ ನೋಡಿ, ನಮ್ಮ ಹುಟ್ಟಿದಾಗಿಂದನೇ ನಮ್ಮಲ್ಲಿ ಒಂದು ಸ್ವಭಾವ ಇದೆ, ಕೆಲವೊಂದು ಪ್ರೀತಿ, ಕರುಣೆ, ದಯೆ ಮತ್ತು ಜ್ಞಾನವನ್ನು ಗಳಿಸುವಂಥದ್ದು, ಪ್ರಶ್ನೆಗಳನ್ನು ಕೇಳುವಂಥದ್ದು, ಈ ಥರ ನಮ್ಮಲ್ಲಿ ಸ್ವಭಾವ ಇದೆ. ಇದನ್ನು ನಾವು ಹೆಚ್ಚೆಚ್ಚಾಗಿ ನಾವು ಇದನ್ನು ಬಳಸ್ಕೊತ ಹೋದಾಗೆಲ್ಲ ಸತ್ಯಕ್ಕೆ ಹತ್ತಿರ ಆಗ್ತೀವಿ. ಆವಾಗ ಮಾತ್ರ ನಾವು ಮನುಷ್ಯ ಆಗ್ತೀವಿ. ಇಲ್ಲ ಅಂತಂದರೆ, ಇಲ್ಲ ಬರೀ ನಾವು ಊಟ, ನಿದ್ದೆ, ಕಾಮ ಇದನ್ನೇ ಜೀವನ ಅಂತ ಅನ್ಕೊತೀವಿ ಅಂತಂದರೆ ಪ್ರಾಣಿಗಳ ಹಾಗೆ ನಾವು ಉಳಿದು ಬಿಡ್ತೀವಿ ಅಷ್ಟೇ. ನೋಡಿ, ಈ ಮಾಂಸಾಹಾರ ತಿನ್ನೋರು ತುಂಬ ಕೆಳಗಿರ್ತಾರೆ, ಸಸ್ಯಾಹಾರ ತಿಂದವರು ತುಂಬ ಮೇಲೆ ಹೋಗ್ತಾರೆ. ಈ ಒಂದು ಯೋಚನೆ ಏನಿದೆಯಲ್ವಾ, ಇದು ಒಂದು ವರ್ಗದ ಜನರನ್ನು ಕೆಳಮಟ್ಟದಲ್ಲಿ ಕಾಣುವಂತೆ ಮಾಡುತ್ತೆ. ನೋಡಿ, ದೇವರು ಈ ಒಂದು ಪ್ರಕೃತಿಯಲ್ಲೇ ಎಲ್ಲರನ್ನೂ ಸೃಷ್ಟಿ ಮಾಡಿದ್ದಾನೆ. ಎಲ್ರಿಗೂ ಸರಿಸಮಾನವಾದ ಗಾಳಿ, ನೀರು, ಬೆಳಕು, ಯಾವುದೇ ರೀತಿಯಾದ ಭೇದ ಭಾವ ಇಲ್ಲ. ಆ ದೇವರಿಗೆ ಇಲ್ಲಿದ್ದು ನಮಗೆ ಯಾಕೆ ಹೇಳಿ? ಸ್ವಲ್ಪ ಯೋಚನೆ ಮಾಡಿ. ಆಹಾರ ಅನ್ನೋದೇನಿದೆಯಲ್ಲ, ಅದೊಂದು ಸಣ್ಣ ವಿಷಯ, ಅದು ಸಣ್ಣ ವಿಷಯ. ಅದನ್ನು ಈ ದೇವ್ರ ಮಟ್ಟಿಗೆ ಹೋಲಿಸೋದೇ ಅಲ್ಲ. ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ, ಅಡುಗೆ ಮನೆ ವಿಷಯಗಳನ್ನು ದೇವರು ಧರ್ಮಕ್ಕೆ ತರಬೇಡಿ ಅಂತ ಹೇಳಿ. ನೋಡಿ, ಈ ಪ್ರಪಂಚದಲ್ಲಿ ಕೆಲವೊಬ್ಬರು ಸಸ್ಯಾಹಾರ ತಿನ್ನಬೇಕು, ಇನ್ನು ಕೆಲವೊಬ್ಬರು ಮಾಂಸಾಹಾರ ತಿನ್ನಬೇಕು. ಹಾಗಿದ್ದರೆ ಮಾತ್ರ ಪ್ರಪಂಚ ನಡೆಯುತ್ತೆ. ನೋಡಿ, ಸುಮ್ಮನೆ ಯೋಚನೆ ಮಾಡಿ, ಇಲ್ಲಿ ಬರೀ ಸಸ್ಯಾಹಾರ ತಿನ್ನೋರೇ ಇದ್ದರೆ, ಈ ಭೂಮಿ ಮೇಲೆ ಯಾರೆಲ್ಲ ಮನುಷ್ಯರಿದ್ದಾರೋ ಅವರೆಲ್ಲರೂ ಬರೀ ಸಸ್ಯಾಹಾರಿಗಳು ಆಗಿದ್ದರೆ ಇವತ್ತು ಪರಿಸರ ಅನ್ನೋದು ಉಳಿತಾ ಇರಲಿಲ್ಲ. ಎಷ್ಟು ಜನ ಬೆಳೆ ಬೆಳೀತಾರೆ ಹೇಳಿ? ಬೆಳೆ ಸಾಕಾಗ್ತಾ ಇರಲಿಲ್ಲ. ಮನುಷ್ಯ ಏನು ಮಾಡ್ತಿದ್ದ, ಗಿಡ ಮರ ಎಲ್ಲವನ್ನೂ ಕಡಿದು ತಿಂತಾ ಇದ್ದ. ನಮಗೆ ಸರಿಯಾಗಿ ಆಕ್ಸಿಜನ್ ಸಿಗ್ತಾ ಇರಲಿಲ್ಲ. ಪ್ರಕೃತಿ ಅನ್ನೋದು ನಾಶ ಆಗಿಬಿಡೋದು. ಅದೇ ರೀತಿಯಲ್ಲಿ ನೋಡಿ, ಎಲ್ಲರೂ ಮಾಂಸಾಹಾರಿಗಳೇ ಆಗಿದ್ದರೆ ಮನುಷ್ಯನಿಗೆ ಪ್ರಾಣಿ ಪಕ್ಷಿಗಳು ಸಾಕಾಗ್ತಾ ಇರಲಿಲ್ಲ. ಮನುಷ್ಯನನ್ನೇ ತಿನ್ನೋಕೆ ಶುರು ಮಾಡ್ತಿದ್ದ. ಇದು ಯಾವುದು ಆಗಬಾರ್ದು ಅಂತ ಹೇಳಿ ಈ ಒಂದು ಸಮತೋಲನ ಇರಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿಯೇ ದೇವರು ಮೋಸ್ಟ್ಲಿ ಸಸ್ಯಾಹಾರಿಯನ್ನು ತಿನ್ಬೋದು, ಮಾಂಸಾಹಾರವನ್ನು ತಿನ್ಬೋದು ಅಂತ ಹೇಳಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ನೋಡಿ, ಇವಾಗ ಕಾಡು ಪ್ರಾಣಿಗಳಿರ್ತಾವೆ ನೋಡಿ, ಕೆಲವೊಂದು ಈ ಹುಲಿ, ಸಿಂಹ ಅವೆಲ್ಲ ಮಾಂಸ ಅಷ್ಟೇ ತಿನ್ನೋದು. ಯಾಕಂದರೆ ಅವರಿಗೆ ಅದಕ್ಕೆ ಆ ಒಂದು ಶಕ್ತಿ ಮಾತ್ರ ಇಟ್ಟಿದ್ದಾನೆ ದೇವರು. ಅದೇ ರೀತಿಯಲ್ಲಿ ನೋಡಿ, ಈ ಕುರಿ, ಆಡು ಇವೇನಿದೆವಲ್ವ, ಮೊಲ, ಇವೆಲ್ಲ ಸಸ್ಯಾಹಾರ ಮಾತ್ರ ತಿಂತವೆ. ಯಾಕಂದರೆ ಅವುಗಳಿಗೆ ಅವನ್ನ ಮಾತ್ರ ಅರಗಿಸ್ಕೊಳ್ಳೋಕೆ ಆಗುತ್ತೆ. ಆದರೆ ನಮಗೆ ಎರಡೂ ಕೂಡ ಅರಗಿಸ್ಕೊಳ್ಳೋ ಕೆಪಾಸಿಟಿಯನ್ನು ದೇವರು ಕೊಟ್ಟಿದ್ದಾನೆ. ಏನಕ್ಕೆ ಈ ಒಂದು ಸಿಸ್ಟಮ್ ಇದೆ ಅಂತಂದರೆ ಸಮತೋಲನ ಕಾಪಾಡೋದಕ್ಕೆ. ಹಾಗಾಗಿನೇ ಯಾರು ಮಾಂಸಾಹಾರ ತಿಂತಾರೋ, ಯಾರು ಸಸ್ಯಾಹಾರ ತಿಂತಾರೋ, ಇದು ಏನು ದೊಡ್ಡ ವಿಷಯ ಅಲ್ಲ. ತುಂಬಾ ಅಂದರೆ ತುಂಬಾ ಚಿಕ್ಕದು ಇದು. ಇಲ್ಲಿ ವ್ಯಕ್ತಿ, ದೇವರು, ಧರ್ಮ ಅನ್ನೋದೊಂದು ಯೋಚನೆ ಮಾಡ್ತಾ ಇದ್ದಾನೆ ಅಂತಂದರೆ ಅವನು ಫಸ್ಟ್ ಯೋಚನೆ ಮಾಡಬೇಕಾಗಿರೋದು ಯಾವುದಕ್ಕೆ? ತನ್ನ ಅಂತರಂಗದ ಬಗ್ಗೆ, ತನ್ನ ನಡತೆ ಬಗ್ಗೆ, ತನ್ನ ಜೀವನದ ಬಗ್ಗೆ, ಜೀವನದ ಶೈಲಿ ಬಗ್ಗೆ, ಇವುಗಳ ಬಗ್ಗೆ ಯೋಚನೆ ಮಾಡಬೇಕು. ದೇವರ ಬಗ್ಗೆ ಯೋಚನೆ ಮಾಡಬೇಕು. ಧರ್ಮದ ದಾರಿಯನ್ನು ಹುಡುಕಬೇಕು. ಇವುಗಳ ಬಗ್ಗೆ ಯೋಚನೆ ಮಾಡಬೇಕು. ಇವು ನೋಡಿ, ವೇಷಭೂಷಣ ಆಯಿತು, ಆಹಾರ ಪದ್ಧತಿ ಆಯಿತು, ಇದನ್ನು ಯಾವುದನ್ನು ದೇವರು ನೋಡೋದಿಲ್ಲ. ನಾವೇನು ತಿಂತೀವಿ, ನಾವು ಯಾವ ಕಲರ್ ಬಟ್ಟೆ ಹಾಕ್ತೀವಿ, ಟೋಪಿ ಹಾಕ್ತೀವ, ನಾಮ ಹಾಕ್ತೀವ, ಇದು ಯಾವುದು ದೇವ್ರು ನೋಡೋದಿಲ್ಲ. ದೇವ್ರಿಗೆ ಏನು ಬೇಕು ಅಂತಂದರೆ ಶುದ್ಧ ಹೃದಯ ನೋಡ್ತಾನೆ ಅಷ್ಟೇ. ನಮ್ಮ ಶುದ್ಧ ನಡತೆ ನೋಡ್ತಾನೆ. ನಾವು ಮಾಡೋ ಕರ್ಮಗಳು ಶುದ್ಧವಾಗಿರಬೇಕು. ನಮ್ಮ ನಡತೆ ಯಾವಾಗಲೂ ಶುದ್ಧವಾಗಿರಬೇಕು. ನಮ್ಮ ಮಾತುಗಳು ಯಾವಾಗಲೂ ಶುದ್ಧವಾಗಿರಬೇಕು. ಯಾರಿಗೂ ಅನ್ಯಾಯ ಮಾಡಬಾರ್ದು, ಮೋಸ ಮಾಡಬಾರ್ದು. ದೇವರು ನಮ್ಮನ್ನು ಫಸ್ಟು ಹೇಗೆ ಸೃಷ್ಟಿ ಮಾಡಿದ್ದೇವೆ, ಮಗುವಾಗಿ ಇದ್ದಾಗ ನಾವು ಹೇಗಿದ್ವೋ ಅದೇ ರೀತಿಯಲ್ಲಿ ನಾವು ಬದುಕಬೇಕಾಗುತ್ತೆ. ಅಂದರೆ ಸ್ವಚ್ಛ ಮನಸ್ಸಿನಲ್ಲಿ ಒಂದು ಚೂರು ಕಲ್ಮಸೆ ಇಲ್ಲದೇನೆ ನಾವು ಎಲ್ಲರನ್ನು ಸಮನಾಗಿ ಪ್ರೀತಿಸಬೇಕಾಗುತ್ತೆ.